ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕಂಬಳ ಆಕರ್ಷಣೆಯಾಗಿದೆ. ಅಕ್ಟೋಬರ್ 18, 19ರಂದು ಮೈಸೂರಿನ ಹೊರವಲಯದಲ್ಲಿ ಕಂಬಳ. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕಂಬಳ ಆಕರ್ಷಣೆಯಾಗಿದೆ. ಅಕ್ಟೋಬರ್ 18, 19ರಂದು ಮೈಸೂರಿನ ಹೊರವಲಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡಲಾಗಿದೆ. ಸ್ಥಳ ವೀಕ್ಷಣೆಯನ್ನ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ರೈ. ಕಂಬಳವನ್ನ ಆಯೋಜಿಸಲು ಅಶೋಕ್ ರೈಗೆ ಜವಾಬ್ದಾರಿಯನ್ನ ಕೂಡ ನೀಡಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. 7 ರಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ದಿನ ಕಂಬಳವನ್ನ ಮಾಡ್ತೇವೆ. ರಾಜ್ಯ ಸರ್ಕಾರ ಕಂಬಳಕ್ಕೆ ವಿಶೇಷ ಅನುದಾನವನ್ನ ಕೂಡ ನೀಡಲಿದೆ. ಇನ್ನು ಕಂಬಳಕ್ಕೆ 150ಕ್ಕೂ ಹೆಚ್ಚು ಜೋಡಿ ಕೋಣಗಳು ಕೂಡ ಬರಲಿವೆ. 2 ದಿನದಲ್ಲಿ 10 ಲಕ್ಷ ಜನ ಕಂಬಳವನ್ನ ವೀಕ್ಷಿಸಲು ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲಾ ರೀತಿಯ ಸೌಲಭ್ಯವನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡಿಬಾರದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪೊಲೀಸರನ್ನು ಏನು ಕಂಬಳ ಮಾಡ್ತಾ ಇರ್ತಾರೆ ಅಂತಹ ಜಾಗದಲ್ಲಿ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಒಟ್ಟು 30 ಎಕರೆ ಜಾಗದಲ್ಲಿ ಕಂಬಳ ಆಯೋಜನೆ ಆಗಲಿದೆ. ಮೈಸೂರಿನಲ್ಲಿ ಪುತ್ತೂರು ಕಾಂಗ್ರೆಸ್ ಶಾಸಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಕೂಡ ಈಗಾಗಲೇ ಹಂಚಿಕೊಂಡಿದ್ದಾರೆ. ಕಂಬಳಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಕಂಬಳವನ್ನ ಯಾಕೆ ಮಾಡ್ತಾ ಇದ್ದೀವಿ, ಅದರ ಉದ್ದೇಶವೇನು, ಎಲ್ಲ ವಿಚಾರಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಜನಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಯಾವ ರೀತಿ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ದೀವಿ, ಯಾರ್ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋ ವಿಚಾರಗಳನ್ನೆಲ್ಲ ಇಲ್ಲಿ ಅಶೋಕ್ ರೈ ಅವರು ಹೇಳ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಕಂಬಳ ಉತ್ಸವವನ್ನು ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ದಸರಾದಲ್ಲಿ ಕೂಡ ಕಂಬಳವನ್ನು ಮಾಡಬೇಕು ಅಂತ ಯೋಜನೆಯನ್ನು ಹಾಕೊಂಡಿದ್ರು. ಕೊನೆ ಗಳಿಗೆಯಲ್ಲಿ ಸಮಯ ಸರಿಯಾಗಿ ಸಾಕಾಗ್ಲಿಲ್ಲ ಅಂತ ಅದನ್ನು ಈ ವರ್ಷದ ದಸರಾದಲ್ಲಿ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದ್ರು. ಹಾಗೆ ಅಧಿಕಾರಿಗಳಿಗೆ ನಮಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಜಾಗವನ್ನು ಅಲ್ಲಿ ಆಯ್ಕೆ ಮಾಡಬೇಕು. ಯಾವುದೇ ಜನಗಳಿಗೆ ತೊಂದರೆ ಆಗಬಹುದು. ಅಂದರೆ ಬೆಂಗಳೂರು ಕಂಬಳದಲ್ಲಿ ಸುಮಾರು 25 ರಿಂದ 30 ಲಕ್ಷ ಜನ ಬಂದಿದ್ದಾರೆ. ಭಾರಿ ಕ್ರೌಡೆಡ್ ಆಗಿತ್ತು. ಇಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗದೆ ಜನಗಳಿಗೆ ಬಂದು ಕುಟುಂಬ ಸಮೇತರಾಗಿ ಕಂಬಳವನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು. ನೀವು ಹೋಗಿ ಜಾಗ ವೀಕ್ಷಣೆ ಮಾಡಬೇಕು ಅನ್ನುವ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಯಾಕೆ ಈ ಕಂಬಳವನ್ನ ಆಯೋಜನೆ ಮಾಡ್ತಾ ಇರೋದು, ಇದ್ರ ಉದ್ದೇಶ ಏನು, ಪ್ರಿಪರೇಷನ್ಸ್ ಹೇಗಿದೆ? ಏನು ಮೈಸೂರು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಮಂಗಳೂರು ಭಾಗದಲ್ಲಿ ನಡೆಯುತ್ತಿದ್ದಂತಹ ಕಂಬಳವನ್ನ ಈ ಬಾರಿ ಒಂದು ಮೈಸೂರಿನಲ್ಲಿ ಆಯೋಜನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ಸ್ಥಳೀಯವಾಗಿರುವಂತಹ ಒಂದು ಕ್ರೀಡೆಗಳಿಗಾಗಿರ್ಬೋದು ಮತ್ತೆ ಮನೋರಂಜನಾ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಲಾಗ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಈಗ ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಂಬಳವನ್ನ ಕೂಡ ಇಲ್ಲಿ ಮೈಸೂರಿನಲ್ಲಿ ಏರ್ಪಡಿಸ್ತಾ ಇರುವಂತದ್ದು. ಸುಮಾರು ಈಗಾಗಲೇ ಅಶೋಕ್ ರೈ ಎಂಬುವರು ಅಂದ್ರೆ ಶಾಸಕರಾದಂತಹ ಅಶೋಕ್ ರೈ ಎಂಬುವರು ಮೈಸೂರು ಭಾಗದಲ್ಲಿ 2 ಜಾಗಗಳನ್ನ ಗುರುತು ಮಾಡ್ಕೊಂಡಿರುವಂತದ್ದು. ಒಂದು ಮೈಸೂರು ನಗರದ ಐಶ್ವರ್ಯ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವಂತಹ ಒಂದು ಜಾಗವಾದ್ರೆ ಮತ್ತೆ ರಿಂಗ್ ರೋಡ್ ನಲ್ಲಿ ಇರುವಂತಹ ಒಂದು ಸಾತ್ಕಳ್ಳಿ ಡಿಪೋ ಪಕ್ಕದಲ್ಲಿರುವಂತಹ ಒಂದು ಜಾಗವನ್ನ ಕೂಡ ಈಗಾಗಲೇ ಗುರುತು ಮಾಡ್ಕೊಂಡಿರುವಂತದ್ದು. ಸುಮಾರು 30 ಎಕರೆ ಜಾಗದಲ್ಲಿ ಸುಮಾರು 10 ಲಕ್ಷ ಜನರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದಾಗಿ ಕೂಡ ಒಂದು ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬಹುದು ಮತ್ತೆ ಸಾಕಷ್ಟು ಜನರು ಬಂದು ಹೋಗುವಂತ ಕಾರಣದಿಂದಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಎಂಬ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ ಒಂದು ದಸರಾ ಕಮಿಟಿಯವರು ಎಲ್ಲರೂ ಕೂಡ ತೀರ್ಮಾನ ಮಾಡಿಕೊಳ್ಳೋದ್ರ ಜೊತೆಗಾಗಿ ಈಗಾಗಲೇ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಉದ್ದೇಶ ಅಂತ ಹೇಳಿದ್ರೆ ಮಂಗಳೂರು ಭಾಗದಲ್ಲಿ ಕಂಬಳವನ್ನ ನೋಡ್ತಾ ಇದ್ರು. ಈ ಭಾಗದಲ್ಲಿರುವಂತಹ ಜನರು ಅಂದ್ರೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಏನಿದೆ ಇದರಲ್ಲಿ ಕಂಬಳವನ್ನ ಏರ್ಪಡಿಸಿದ್ರೆ ಸಾಕಷ್ಟು ಅಂದ್ರೆ ರಾಜ್ಯಗಳಿಂದ ಕೂಡ ಪ್ರವಾಸಿಗರು ಬರ್ತಾರೆ. ಮತ್ತೆ ಮೈಸೂರು ಭಾಗದಲ್ಲಿರುವಂತಹ ಜನರಿಗೆ ಕಂಬಳದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಆಗಿರ್ಬೋದು ಮತ್ತೆ ಕಂಬಳವನ್ನ ಕ್ರೀಡೆ ಏನಿದೆ ಅದನ್ನ ಕೂಡ ಉಳಿಸಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಕಂಬಳವನ್ನ ನಡೆಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.